ಈಗ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಈಜುವ ಮೀನಿಗೆ ರೆಕ್ಕೆಯೇ ಸ್ಫೂರ್ತಿ, ನಾಚುವ ಗಿಳಿಗೆ ಮೈ ಬಣ್ಣವೇ ಸ್ಫೂರ್ತಿ, ಹಾಡುವ ಕೋಗಿಲಿಗೆ ಕಂಠವೇ ಸ್ಫೂರ್ತಿ, ನರ್ತಿಸುವ ನವಿಲಿಗೆ ತುಂತುರು ಹನಿಯೇ ಸ್ಫೂರ್ತಿ, ಹವಳವು ಸೃಷ್ಟಿಯಾಗಲು ಸಾಗರವೇ ಸ್ಫೂರ್ತಿ, ಹಾಗೆಯೇ ಪದಗಳು ಕವಿತೆಯಾಗಲು ಭಾವನೆಗಳೇ ಸ್ಫೂರ್ತಿ. ಈ ಭಾವನಾತ್ಮಕ ಕ್ಷಣಕ್ಕೆ ಇನ್ನಷ್ಟು ಮೆರುಗು ನೀಡಲು ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸನ್ಮಾನ ಕಾರ್ಯಕ್ರಮದ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗದ ಉಪನ್ಯಾಸಕರಾದಂಥ ಎಸ್ ಜೆ ಮಾಡೇಶ್ ಅವರು ನೆರವೇರಿಸಬೇಕಾಗಿ ಅವರಿಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಮಂಜುನಾಥ್ ಜುನುಗೊಂಡ ಸಾಹಿತಿಗಳು, ಪ್ರಖರ ವಾಗ್ಮಿಗಳು ವಿಜಯಪುರ ಇವರಿಗೆ ನಮ್ಮ ಆಚಾರ್ಯರಿಂದ ಗಾಯಕರು ವಿದ್ಯಾರ್ಥಿಗಳ ಒಂದು ಸ್ಫೂರ್ತಿಗೆ ಶೆಲೆಯಾಗಿ ಇರುವಂತಹ ಮಂಜುನಾಥ್ ಜುನುಗೊಂಡ ಅವರಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಅವರಿಗೆ ಒಂದು ಆದರವ ಸೂಚಕವಾಗಿರುವಂತಹ ಸನ್ಮಾನವನ್ನು ನೆರವೇರಿಸಿರ್ತಕ್ಕಂಥದ್ದು ಅದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಅವರ ಒಂದು ವಿದ್ಯಾರ್ಥಿಗಳಿಗೆ ಸಲಹೆ, ಮಾರ್ಗದರ್ಶನ, ಅವರ ಮಾತುಗಳು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಶ್ರೀ ಅಲ್ಲಾ ಸರಳ ಜೀವಿಗಳು ಆತ್ಮೀಯವಾಗಿ ಎಲ್ಲರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಸಂಘಟನಾ ಚಿತ್ರರಾಗಿರ್ತಕ್ಕಂತಹ ಅಲ್ಲಾ ಶಿವಾಲಿಕಾರ್ ಅವರಿಗೆ ನಮ್ಮ ಪ್ರಾಂಶುಪಾಲರಿಂದ ಸನ್ಮಾನ. ಧನ್ಯವಾದಗಳು. ಶ್ರೀ ಕಿರಣ ಕುಮಾರ್ ರೇವಣ್ಕರ್ ಗುರುಗಳಿಗೆ ಈಗ ಸನ್ಮಾನ. ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಆತ್ಮೀಯರ ಒಂದು ಡಾಕ್ಯುಮೆಂಟ್ ಅವೆಲ್ಲವನ್ನೂ ಮಾಡಿಕೊಡ್ತಕ್ಕಂತಹ ಒಂದು ಕೆಲಸವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಬರೀ ಆ PM ಉಷಾ ಬಂದಿದೆ ಅಂದ್ರೆ ಅಷ್ಟೇ ಅಲ್ಲ, ಅದಕ್ಕೆ ಅದನ್ನ ಯುಟಿಲೈಸ್ ಮಾಡುವಲ್ಲಿ ಸಾಕಷ್ಟು ಕೆಲಸ ಇದೆ. ಕಾಣದ ಕೈಯಾಗಿ ಇವತ್ತು ಕಿರಣ್ ರೇವಣ್ಕರ್ ಸರ್ PM ಉಷಾದಿಂದ ಇದ್ದಾರೆ. ಮುಂದೆ ಪ್ರಾಂಶುಪಾಲರಿದ್ರೆ ಅದರ ಹಿಂದೆ ನಮ್ಮ ಇತಿಹಾಸ ವಿಭಾಗದ ಕಿರಣ್ ರೇವಣ್ಕರ್ ಗುರುಗಳು ಇದ್ದಾರೆ. ಅವರ ಆದ್ರೂ ವಿದ್ಯಾರ್ಥಿಗಳು ಅವರಿಗೆ ಮಾಡಬೇಕು ಅಂತಂದಾಗ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ಅಭಿಮಾನದ ಸೂಚಕವಾಗಿರುವಂತಹ ಸನ್ಮಾನವನ್ನ ನಮ್ಮ ಕಾಲೇಜಿನ ಪರವಾಗಿ ಇದು ಕಾಲೇಜಿನ ಒಂದು ಗುಣಮಟ್ಟವನ್ನ ಸೂಚಿಸುವಂಥದ್ದು. ಒಂದೇ ಹೆಸರಿಗೆ ಅದಕ್ಕಾಗಿ ಈ ವೇದಿಕೆಯಲ್ಲಿ ಅವರಿಗೆ ಗೌರವ ಆಧಾರದ ಸೂಚಕರಾಗಿರುವಂತಹ ಒಂದು ಸನ್ಮಾನ ಈಗ ಒಳ್ಳೊಳ್ಳೆ ಪದವಿಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾಸ್ ಮಾಡುವ ಮೂಲಕ ತಾವು ಸಹಿತ ಹೀಗೆ ಹೊಂದಿರತಕ್ಕಂಥ ನಾವು ಈ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಈ ವೇದಿಕೆಯಲ್ಲಿ ಗೌರವ ಸೂಚಿಸಲಾಗುತ್ತೆ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ರವೀಂದ್ರ ಕುಮಾರ್ ಜಾಗೋತ್ಸವ ಅವರು ಈ ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷರಾಗಿದ್ದಾರೆ. ಅವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಶಾಲು ಒದಗಿಸುವುದರ ಮೂಲಕ ಗೌರವ. ಅದೇ ರೀತಿ ಪ್ರಥಮ ವಿದ್ಯಾರ್ಥಿನಿ ರಾಜ್ಯಕ್ಕಿದ್ದಾರೆ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಶಾಲು ಒದಗಿಸುವುದರ ಮೂಲಕ ಗೌರವವನ್ನು ಸೂಚಿಸಲಾಗಿದೆ. ಮಾಡಿರುವಂತಹ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳು. ಅವರಿಗೆ ಶಾಲು ಹೊಂದಿಸಿ ಒಂದು ಪುಷ್ಪವನ್ನು ಕೊಡುವುದರ ಮೂಲಕ ಅವರನ್ನು ನಾವು ಈ ಸಂದರ್ಭದಲ್ಲಿ ಕಾಲೇಜಿನ ಪರವಾಗಿ ಗೌರವಿಸಲಾಗಿತ್ತು. ಶೆಟ್ಟಿಂಗರಾಯ್ ಮತ್ತು ರುಜುಬಾಯಿ ದಂಪತಿಗಳಿಗೆ ಧನ್ಯವಾದಗಳು. ಮಾಜಿ ಸೈನಿಕರು, ನಮ್ಮೆಲ್ಲರ ಹೆಮ್ಮೆ ಮಾಜಿ ಸೈನಿಕರು. ಅವರು ಬಹುಶಃ ಅದಿರ್ಬೇಕು ನನಗೆ ಯಾಕೆ ವೇದಿಕೆಗೆ ಕರ್ಲಿಕ್ಕಿದ್ದಾರೆ ಅಂತೇಳಿ. ಇಲ್ಲಿ ಅವ್ರ ಪಾತ್ರವೂ ಇದೆ. ಅದರಲ್ಲೂ ಮಾಜಿ ಸೈನಿಕರು ನಮ್ಮೆಲ್ಲರ ಹೆಮ್ಮೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪರವಾಗಿ ಒಂದು ಗೌರವವನ್ನು ಸೂಚಿಸಬಹುದು. ಶಾಲು ಹೊಂದಿಸುವುದರ ಮೂಲಕ ಅವರನ್ನು ಗೌರವಿಸಬಹುದು. ಅದೇ ರೀತಿ ಸೋಮಣ್ಣ ಗಂಜಿ
ದಾಖಲಾಗಿರುವಂಥದ್ದು. ಇದುವರೆಗೆ